ಬೆಂಗಳೂರಿನಲ್ಲಿ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅಂತಿಮ ವರದಿಯನ್ನ ಎಸ್ಐಟಿ ಟೀಮ್ ಸಲ್ಲಿಕೆ ಮಾಡಿದೆ. 2300 ಪುಟಗಳ ಅಂತಿಮ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಡೆತ್ ನೋಟ್ನಲ್ಲಿದ್ದಂತ ಬಹುತೇಕ ಆರೋಪಗಳು ಸಾಬೀತು ಅಂತ ಈ ವರದಿಯಲ್ಲಿ ಹೇಳಲಾಗ್ತಾ ಇದೆ. ಡಿವೈಎಸ್ಪಿ ಕನಕಲಕ್ಷ್ಮಿಯಿಂದ ಜೀವಾಗೆ ವಕೀಲೆ ಜೀವ ಅವರಿಗೆ ಕಿರುಕುಳವನ್ನ ನೀಡಲಾಗಿತ್ತು ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ರು. ತನಿಖೆಯ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಕಿರುಕುಳ ನೀಡಿರೋದು ಪತ್ತೆಯಾಗಿದೆ. 90 ದಿನದಲ್ಲಿ ತನಿಖೆಯನ್ನ ನಡೆಸಿ ವರದಿಯನ್ನು ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಎಫ್ಎಸ್ಎಲ್ ರಿಪೋರ್ಟ್, ಮರಣೋತ್ತರ ಪರೀಕ್ಷೆ ವರದಿ, ಡೆತ್ ನೋಟ್ನ ಫಾರೆನ್ಸಿಕ್ ರಿಪೋರ್ಟ್ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹ ವರದಿಯನ್ನ ಈಗ ಸಲ್ಲಿಕೆ ಮಾಡಲಾಗಿದೆ. ಜೀವ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನು ರಚನೆ ಮಾಡಲಾಗಿತ್ತು. 3 IPS ಅಧಿಕಾರಿಗಳನ್ನ ಒಳಗೊಂಡಂತಹ ಎಸ್ಐಟಿ ಟೀಮ್ ಸದ್ಯ ಅಂತಿಮ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಕನಕಲಕ್ಷ್ಮಿ ಅವರು ನೀಡಿದ ಕಿರುಕುಳದಿಂದಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದಾಗಿ ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಆ ಒಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಬಹುತೇಕ ನಿಜ ಅನ್ನುವಂತಹ ವರದಿಯನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಇದೀಗ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2300 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿರೋದು, ಏನೆಲ್ಲ ವಿಚಾರಗಳನ್ನ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ? ಮಧುಕರ್, ಇಲ್ಲಿ ಕನಕಲಕ್ಷ್ಮಿ ಅಂದ್ರೆ ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ನೀಡೋದು SIT ಇನ್ವೆಸ್ಟಿಗೇಷನ್ ವೇಳೆ ಪ್ರೂವ್ ಆಗಿರುವಂತದ್ದು. ಅಂದ್ರೆ ಒಟ್ಟು 2300 ಪುಟಗಳ ಒಂದು ಫೈನಲ್ ರಿಪೋರ್ಟ್ ಏನಿದೆ ಅದನ್ನ ಇದೀಗ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಡೆತ್ ನೋಟ್ ನಲ್ಲಿದ್ದಂತಹ ಬಹುತೇಕ ಆರೋಪಗಳು ಕೂಡ ಈ ಒಂದು ವರದಿಯಲ್ಲಿ ಸಾಬೀತಾಗಿರುವಂತದ್ದು. ಅಂದ್ರೆ SIT ಇನ್ವೆಸ್ಟಿಗೇಷನ್ ವೇಳೆ ಸಾಬೀತಾಗಿರುವಂತದ್ದು. ಏನ್ ವಕೀಲೆ ಜೀವ ಏನ್ ಆರೋಪಗಳನ್ನ ಏನ್ ಮಾಡಿದ್ರು ಅದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ವೇಳೆ ವಿತ್ ಎವಿಡೆನ್ಸ್ ಅಧಿಕಾರಿಗಳಿಗೆ ಪ್ರೂವ್ ಆಗಿರುವಂತದ್ದು. ಹೀಗಾಗಿನೇ ಹೈಕೋರ್ಟ್ SIT ಇನ್ವೆಸ್ಟಿಗೇಷನ್ಗೆ ಒಂದು ಪ್ರಶಂಸೆಯನ್ನು ಕೂಡ ಒಂದು ವ್ಯಕ್ತಪಡಿಸಿದೆ. ಅಂದ್ರೆ 90 ದಿನದ ಒಳಗಡೆ ಒಂದು ವರದಿಯನ್ನ ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯ ಇನ್ವೆಸ್ಟಿಗೇಷನ್ ಪೂರ್ಣಗೊಳಿಸಿ ಅಂತಿಮ ವರದಿಯನ್ನ ಹೈಕೋರ್ಟ್ಗೆ SIT ಏನು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಒಟ್ಟಾರೆ ಈ ಬೋವಿ ನಿಗಮದಲ್ಲಿ ನಡೆದಂತಹ ಅಕ್ರಮ ಏನಿದೆ, ಅಕ್ರಮದ ಇನ್ವೆಸ್ಟಿಗೇಷನ್ ಅನ್ನು ಕೂಡ CID ನಡೆಸ್ತಿರುವಂತದ್ದು. ಅದರಲ್ಲಿ ಪ್ರತ್ಯೇಕವಾಗಿ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣವನ್ನು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಲಾಗ್ತಾ ಇತ್ತು. ಸದ್ಯಕ್ಕೆ 2300 ಪುಟಗಳ ವರದಿಯನ್ನ ಸಲ್ಲಿಸಲಾಗಿದೆ. ಮಾರ್ಚ್ 11ನೇ ತಾರೀಕಿನಂದು ಕನಕಲಕ್ಷ್ಮಿ ಅವರನ್ನು ಕೂಡ ಬಂಧನ ಮಾಡಲಾಗಿತ್ತು. ಮತ್ತೆ ಡಿವೈಎಸ್ಪಿ ಕನಕಲಕ್ಷ್ಮಿ ಇಲ್ಲಿ ಏನು ವಕೀಲ ಜೀವಗೆ ಕಿರುಕುಳ ನೀಡಿರುವಂತದ್ದು, ಮಾನಸಿಕವಾಗಿ ದೈಹಿಕವಾಗಿ ಒಂದು ಕಿರುಕುಳ ನೀಡಿರುವಂತದ್ದು ಪ್ರೂವ್ ಆಗಿದೆ. ಈ ಎಲ್ಲಾ ವರದಿಯನ್ನ ಇದೀಗ ಹೈಕೋರ್ಟ್ ಆಲಿಸಬೇಕಿದೆ. ಏನಾಗುತ್ತೆ ಅನ್ನೋದನ್ನ ಮುಂದಿನ ತನಿಖಾ ಹಂತದಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ SIT ಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ಮೆಚ್ಚುಗೆಯನ್ನು ಸಹ ಒಂದು ವ್ಯಕ್ತಪಡಿಸಿರುವಂತದ್ದು, ಮತ್ತೆ ರಿಪೋರ್ಟ್ಗೆ ಒಂದು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ.